ನಮಸ್ಕಾರ ಸ್ನೇಹಿತರೆ, ಎಸ್.ಎನ್.ಸಿ ಆಲ್ ಇನ್ ಒನ್ ಚಾನೆಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ನಾನು ನಮ್ಮ ಚಾನೆಲ್ನಲ್ಲಿ ಅತಿ ಅಗತ್ಯ ಆಗಿರ್ತಕ್ಕಂತಹ ನಮ್ಮ ಸಂಸ್ಕೃತಿಯ ಕುರಿತಾದ ವಿವಿಧ ವಿಡಿಯೋಗಳನ್ನು ಹಾಕ್ತಾ ಇರ್ತೇನೆ. ಎಲ್ಲರೂ ಸಹ ಇದನ್ನು ನೋಡಿ ನಮ್ಮ ಸಂಸ್ಕೃತಿಯ ಬಗ್ಗೆ ಹೆಚ್ಚು ಆಚಾರ ವಿಚಾರಗಳನ್ನು ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ನಾನು ಉಪಕರ್ಮ ಸಂಸ್ಕಾರವು ಹೇಗೆ ಪ್ರಾರಂಭ ಆಯಿತು ಎನ್ನುವಂತಹ ದಂತಕಥೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ವಿಡಿಯೋವನ್ನು ಪೂರ್ತಿ ನೋಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಶೇರ್ ಮಾಡಿ, ಲೈಕ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಈ ಉಪಕರ್ಮದ ದಂತಕಥೆಯನ್ನು ನೋಡೋದಾದರೆ, ಸಾಮಾನ್ಯವಾಗಿ ಶ್ರಾವಣ ಮಾಸದ ಹುಣ್ಣಿಮೆ ಎಂದು ಉಪಕರ್ಮ ನಡೆಯುತ್ತೆ. ಶ್ರವಣ ನಕ್ಷತ್ರದ ದಿನ ಉಪಕರ್ಮ ನಡೆಯುತ್ತೆ. ಶ್ರಾವಣ ಮಾಸದ ಹುಣ್ಣಿಮೆ ದಿನ ಯಜುರುಪಕರ್ಮ ನಡೆಯುತ್ತೆ, ಹಾಗೂ ಭಾದ್ರಪದ ಮಾಸದಲ್ಲಿ ಸಾಮೋಪಕರ್ಮವು ನಡೆಯುತ್ತೆ ಅನ್ನೋದು ಗೊತ್ತು. ಹಾಗಾದರೆ ಈ ಉಪಕರ್ಮ ವಿಧಿ ಹೇಗೆ ಸ್ಥಾಪಿಸಲ್ಪಟ್ಟು ಯಾವ ರೀತಿಯಲ್ಲಿ ಇದು ಬಂತು ಅನ್ನುವಂಥ ವಿಚಾರವನ್ನು ನೋಡೋದಾದರೆ, ಬ್ರಹ್ಮದೇವನಿಗೆ ಈ ವೇದಗಳ ಮೇಲೆ ಸಂಪೂರ್ಣವಾದಂತಹ ಸ್ವಾಮಿತ್ವ ಇತ್ತಂತೆ. ಎಲ್ಲ ಶಾಶ್ವತ ಮತ್ತು ಪವಿತ್ರವಾದಂಥ ವೇದಗಳ ಜ್ಞಾನವನ್ನು ಹೊಂದಿದ್ದಂತೆ ಬ್ರಹ್ಮದೇವ. ಆಗ ಬ್ರಹ್ಮದೇವನಿಗೆ ಇದು ನನ್ನ ಹತ್ರ ಇರ್ತಕ್ಕಂತಹ ಏಕೈಕ ಅಸ್ತಿತ್ವ, ನಾನೇ ಅದರಲ್ಲಿ ಏಕಾಧಿಪತಿ, ವೇದಗಳನ್ನು ಬಲ್ಲವನು ನಾನೊಬ್ಬರೇ ಎನ್ನುವಂಥ ಅಹಂಕಾರದಿಂದ ಮೆರಿತಾ ಇದ್ದಂತೆ. ಭಗವಾನ್ ವಿಷ್ಣು ಇದನ್ನು ನೋಡಿದ್ರಂತೆ. ವಿಷ್ಣು ಬೇರೆ ರೀತಿಯಲ್ಲೇ ಯೋಚನೆ ಮಾಡಿರ್ತಾರೆ, ಇದು ಲೋಕ ಕಲ್ಯಾಣಕ್ಕಾಗಿ ಇರ್ತಕ್ಕಂತಹ ವೇದಗಳು, ಇದನ್ನು ನಾನೊಬ್ಬನೇ ಬಲ್ಲ ಅನ್ನುವಂಥ ಅಹಂಕಾರದಿಂದ ಮೆರೆಯುವುದು ಸರಿಯಲ್ಲ. ಅದರಿಂದ ಇವರಿಗೆ ಸ್ವಲ್ಪ ಈ ಅಹಂಕಾರವನ್ನು ಹೋಗಲಾಡಿಸ್ಬೇಕು ಅಂತ ಯೋಚನೆ ಮಾಡಿ ಅವನು ಒಂದು ತಾವರೆ ಹೂವಿನ ಮೇಲೆ ಏರ್ತಾನಂತೆ. ಆ ತಾವರೆ ಹೂವಿನ ಮೇಲೆ ಏರಿದಾಗ 2 ನೀರಿನ ಹನಿಗಳು ಅಥವಾ ಮಕರಂದ ಅನ್ನೋದು ಉದುರುತ್ತಂತೆ ಕೆಳಗೆ. ಆ 2 ಮಕರಂದದ ಹನಿಗಳಿಂದ ಮಧು ಮತ್ತು ಕೈಟಭ ಅನ್ನುವಂತಹ ರಾಕ್ಷಸರನ್ನ ವಿಷ್ಣು ಸೃಷ್ಟಿ ಮಾಡಿದ್ದಂತೆ. ಹಾಗೇನೆ ಆ ರಾಕ್ಷಸರಿಗೆ ಹೇಳಿದಂತೆ, ಬ್ರಹ್ಮನ ಹತ್ರ ಹೋಗಿ ಅವನ ಹತ್ರ ಇರ್ತಕ್ಕಂತಹ ಎಲ್ಲ ವೇದಗಳನ್ನು ಕದ್ಕೊಂಡು ಬಂದ್ಬಿಡಿ ಅಂತ. ಕದ್ಕೊಂಡು ಬಂದು ಅವರು ಅದನ್ನು ಮುಚ್ಚಿಟ್ರಂತೆ, ಯಾರಿಗೂ ಸಿಗದಿದ್ದ ಹಾಗೆ ಅದನ್ನು ಮುಚ್ಚಿಟ್ಕೊಂಡ್ರಂತೆ. ಈಗ ಬ್ರಹ್ಮನಿಗೆ ಯೋಚನೆಗೆ ಶುರು ಆಯಿತು, ಪವಿತ್ರವಾಗಿರ್ತಕ್ಕಂಥ ವೇದಗಳನ್ನು ಕಳ್ತನದಿಂದ ಬಚಾವ್ ಮಾಡಲಿಕ್ಕೆ ಆಗಲಿಲ್ಲವಲ್ಲ, ನನಗೆ ರಕ್ಷಿಸಲಿಕ್ಕೆ ಆಗಲಿಲ್ಲಲ್ಲ, ಏನು ಮಾಡೋದು ಅಂತ ಎಲ್ಲೆಲ್ಲಿ ಹುಡುಕಿಸಿದ್ರು ಸಹ ವೇದಗಳ ಪತ್ತೆನೇ ಆಗಲಿಲ್ಲಂತೆ. ಆಗ ಅವನು ವಿಷ್ಣುವಿನ ಹತ್ತಿರ ಹೋಗಿ ನನ್ನ ವೇದಗಳನ್ನು ನನಗೆ ಮರುಸ್ಥಾಪಿಸಿ ಕೊಡಿ ಅಂತ ಕೇಳ್ತಾನಂತೆ. ಆಗ ಹಯಗ್ರೀವ ಅಥವಾ ಹಯವದನ ರೂಪವನ್ನು ತಾಳ್ತಾನಂತೆ. ಅಂದರೆ ಕುದುರೆಯ ರೂಪವನ್ನು ತಾಳಿ ಎಲ್ಲ ವೇದಗಳನ್ನು ಸುರಕ್ಷಿತವಾಗಿ ಆರಿಸ್ಕೊಂಡು ಬಂದು ವೇದಗಳನ್ನು ಪುನಃ ಬ್ರಹ್ಮನಿಗೆ ಕೊಟ್ಟು ಪುನಃಸ್ಥಾಪಿಸಿದಂತೆ. ಹೀಗೆ ಬ್ರಹ್ಮನು ತಾನು ಪಡೆದಿದ್ದಂಥ ಅಹಂಕಾರವನ್ನು ನಿಗ್ರಹಿಸಲಿಕ್ಕೆ ವಿಷ್ಣುವು ಕಾರಣ ಆದಂತೆ. ಹಾಗಾಗಿ ಈ ಉಪಕರ್ಮದ ದಿನವನ್ನು ಹಯಗ್ರೀವ ಉತ್ಪತ್ತಿ ಅಂತಲೂ ಸಹ ಕರೀತಾರೆ. ಯಾಕೆ ಅಂದರೆ ವೇದಗಳನ್ನು ಮರುಸ್ಥಾಪಿಸಿದ್ದು, ಹೊಸ ಆರಂಭವನ್ನು ಗುರುತಿಸಲಿಕ್ಕೆ ಕಾರಣವಾದಂತಹ ದಿನ ಇದು ಅನ್ನೋ ಕಾರಣಕ್ಕೆ ಉಪಕರ್ಮ ಅನ್ನುವಂತಹ ಪದವನ್ನು ಅಲ್ಲಿಗೆ ಬಳಸಲಾಯಿತು ಅಂತ ಹೇಳ್ತಾರೆ. ಅಧ್ಯಯನ ಕಾಲಕ್ಕಿಂತಲೂ ಮೊದಲು ಪ್ರಾರಂಭವಾಗಿರ್ತಕ್ಕಂತಹ ಉಪಕರ್ಮ ವಿಧಿಯಲ್ಲಿ ಆ ಇಡೀ ವರ್ಷದಲ್ಲಿ ಮಾಡಿದಂತಹ ಪಾಪಗಳನ್ನು ಕ್ಷಮಿಸಲಿಕ್ಕೋಸ್ಕರವಾಗಿ 1 ವರ್ಷ ಕಳೆದ ನಂತರ ಹಾಕಿಕೊಂಡಿರ್ತಕ್ಕಂತಹ ಯಜ್ಞೋಪವೀತವನ್ನು ತೆಗೆದುಹಾಕಿ ಹೊಸದಾದಂತಹ ದಾರವನ್ನು ಅಥವಾ ಜನಿವಾರವನ್ನು ಹಾಕ್ಕೊಳ್ಬೇಕು. ಹೀಗೆ ವರ್ಷ ಇಡೀ ಮಾಡಿದ ಪಾಪಗಳನ್ನು ಕಳೆದುಕೊಳ್ಳಲಿಕ್ಕೋಸ್ಕರವಾಗಿ ಪ್ರಾಯಶ್ಚಿತ್ತಿಕ ಅನ್ನುವಂತಹ ಒಂದು ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ. ಎಲ್ಲ ಪಾಪಗಳನ್ನು ತೆಗೆದುಹಾಕಲಿಕ್ಕೆ ಮತ್ತು ಮೂಲವಾಗಿ ದೈವಿಕ ಆಶೀರ್ವಾದವನ್ನು ಪಡಿಬೇಕು. ವೇದಗಳು ಮತ್ತು ಸ್ಮೃತಿಗಳಲ್ಲಿ ಸೂಚಿಸಲಾದಂತಹ ಮತ್ತು ಅವರ ನಡವಳಿಕೆಯಲ್ಲಿ ಇರ್ತಕ್ಕಂತಹ ಒಳಿದನ್ನು ಅಳವಡಿಸಿಕೊಂಡು ಅಗತ್ಯ ಕರ್ತವ್ಯಗಳನ್ನು ನಿರ್ವಹಿಸಲಿಕ್ಕೆ ನಾನು ಇದನ್ನು ಧರಿಸ್ತೇನೆ, ಯಜ್ಞೋಪವಿತ್ರ ಅನ್ನುವಂತಹ ಪವಿತ್ರ ದಾರವನ್ನು ಧರಿಸ್ತೇನೆ ಅಂತಕ್ಕಂತಹ ಮಂತ್ರವನ್ನು ವಾಗ್ದಾನವನ್ನು ಮಾಡಿ ಆ ಹಳೆಯ ಜನಿವಾರವನ್ನು ತೆಗೆದು ಹೊಸ ಜನಿವಾರವನ್ನು ಧರಿಸಬೇಕಾಗುತ್ತೆ. ಹೊಸ ಯಜ್ಞೋಪವೀತವನ್ನು ಧರಿಸಿದ ಮೇಲೆ ಇನ್ನೊಂದು ರೀತಿಯ ಪ್ರಾರ್ಥನೆಯನ್ನು ಸಲ್ಲಿಸಬೇಕಾಗುತ್ತೆ. ನಾನು ಅತ್ಯಂತ ಶುದ್ಧವಾದಂತಹ ದೇವರಿಂದ ಕೂಡಿದಂತಹ ದೈವಿಕ ಅಂಶವನ್ನು ಹೊಂದಿದಂತಹ ಆಯುಷ್ಯವನ್ನು ಹೆಚ್ಚಿಸುವ ಸಾಮರ್ಥ್ಯವಿರುವ ಮತ್ತು ಪ್ರಾರ್ಥನೆಯಲ್ಲಿ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸ್ತಕ್ಕಂಥ ಪವಿತ್ರ ದಾರವನ್ನು ಹಾಕ್ತೇನೆ. ಹಾಗೆಯೇ ಅಂತಹ ಶುದ್ಧ ಯಜ್ಞೋಪವೀತವು ನನಗೆ ಶಕ್ತಿ ಮತ್ತು ಘನತೆಯನ್ನು ತಂದುಕೊಡಲಿ, ಅನ್ಯ ಮಾರ್ಗದಲ್ಲಿ ದುಷ್ಟ ಮಾರ್ಗದಲ್ಲಿ ನನಗೆ ನಡೀಲಿಕ್ಕೆ ಅವಕಾಶವನ್ನು ಕೊಡದೇ ಇರಲಿ, ಸದಾಕಾಲ ನನ್ನನ್ನು ರಕ್ಷಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಹಳೆಯ ದಾರವನ್ನು ತೆಗೆದು ಹಾಕಬೇಕು.
ಈ ಉಪಕರ್ಮವು ಅನೇಕ ವಿಧಿವಿಧಾನಗಳನ್ನು ಸಂಸ್ಕಾರಗಳನ್ನು ಹೊಂದಿರೋದ್ರಿಂದ ಇದರ ಬಗ್ಗೆ ಹೆಚ್ಚಿನ ತಿಳುವಳಿಕೆಯನ್ನು ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿ ತಿಳ್ಕೊಳ್ಬೋದು. ಸರಿಯಾದ ಕ್ರಮವನ್ನು ತಿಳಿಯೋದ್ರಿಂದ ನಮ್ಮ ಸಂಸ್ಕೃತಿಯನ್ನು ಅತಿ ಉನ್ನತ ಮಟ್ಟಕ್ಕೆ ನಾವು ತೆಗೆದುಕೊಂಡು ಹೋಗ್ಬೋದು ಹಾಗೂ ಧಾರ್ಮಿಕವಾಗಿಯೂ ಯಾವುದೇ ಥರದ ಅಪಚಾರಗಳನ್ನು ಎಸಗದೇ ಇರಲಿಕ್ಕೆ ಕಾರಣ ಆಗುತ್ತೆ ಸ್ನೇಹಿತರೆ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ನಮಸ್ಕಾರ.